ಪ್ರೀತಿ ಹುಡ್ದಾಗ ಒಂದು ಸಾಂಗು, ಪ್ರೀತಿ ಕಳ್ಕೊಂಡ್ಮೇಲೆ ಈ ಥರದ ಒಂದು ಸಾಂಗು, ತಾಯಿ ಮೇಲಿನ ಪ್ರೀತಿಗಾಗಿ ಈ ಸಾಂಗು, ಭೂಮಿ ತಾಯಿಯ ಪ್ರೀತಿಗಾಗಿ ಈ ಸಾಂಗು. ಹೀಗೆ ಪ್ರತಿ ಸಂಭ್ರಮದಲ್ಲೂ ಈ ಜೋಡಿಗಳ ಈ ಗೀತೆಗಳನ್ನು ನಾವು ಕೇಳೇ ಇರ್ತೀವಿ, ಹಾಡೇ ಇರ್ತೀವಿ, ಸಂಭ್ರಮ ಪಟ್ಟಿರ್ತೀವಿ. ಶಾಂತಿ ಕ್ರಾಂತಿ ಸದ್ಯ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೆ ಶಾಂತಿ ಕ್ರಾಂತಿದ್ದೇ ಟ್ರೆಂಡ್ ನಡೀತಾ ಇದೆ. ಈಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿರುವಂಥ, ಪ್ಯಾನ್ ಇಂಡಿಯನ್ ಕಲ್ಪನೆಯನ್ನು ಕೊಟ್ಟಿರುವಂಥ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ನಿರ್ದೇಶಿಸಿರುವ ಒಂದು ಸಿನಿಮಾ ಶಾಂತಿ ಕ್ರಾಂತಿ. ಆ ಸಿನಿಮಾ ಅವತ್ತಿನ ದಿವಸ ಒಂದು ಅತ್ಯಂತ ದುಬಾರಿ ವೆಚ್ಚದಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಅಂದುಕೊಂಡ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ. ಆದರೆ ಈಗಿನ ಒಂದು ಜಮಾನದಲ್ಲಿ ಮತ್ತೆ ರಿಲೀಸ್ ಮಾಡಬೇಕು. ಅದು ಸಿನಿಮಾ ಮಾಡಿದ್ದು ಈಗಿನ ಕಾಲದವರಿಗೆ, ಹಾಗಾಗಿ ಅಷ್ಟೊಂದು ಆಗಿನ ಕಾಲದಲ್ಲಿ ರೀಚ್ ಆಗಲಿಲ್ಲ. ಆದರೆ ಇವಾಗ ರಿಲೀಸ್ ಮಾಡಿ ಅದನ್ನು ನಾವು ಯಶಸ್ವಿ ಮಾಡ್ತೀವಂತ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ನಡೀತಾ ಇದೆ, ತುಂಬ ಒಂದು ಉತ್ತಮವಾದಂಥ ಬೆಳವಣಿಗೆ. ಯಾಕೆ ಇಷ್ಟೊಂದು ಟ್ರೆಂಡಿಂಗ್ ನಡೀತಾ ಇದೆ ಅಂತಂದರೆ, ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾಕೆ ಆ ವಿಷಯದ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ ನನ್ನೊಂದು ಅನಿಸಿಕೆ. ಇವತ್ತು ಒಂದು 30 ಸೆಕೆಂಡ್ ವಿಡಿಯೋ ಮಾಡಬೇಕಾದ್ರೂ ಎಷ್ಟೋ ನಿಮಿಷಗಳು ವೇಸ್ಟ್ ಆಗ್ತಾಯಿದ್ವೆ, ಗಂಟೆಗಳು ವೇಸ್ಟ್ ಆಗ್ತಾಯಿವೆ, ಕೆಲವೊಂದು ಸರಿ ಒಂದೊಂದು ದಿನವೂ ವೇಸ್ಟ್ ಆಗ್ತದೆ. ಅಷ್ಟರ ಮಟ್ಟಿಗೆ ಪ್ಲ್ಯಾನಿಂಗ್ ಮಾಡಬೇಕು, ಸ್ವಲ್ಪ ಪರ್ಫೆಕ್ಟಾಗಿರುವಂಥ ಸೌಂಡ್ ಎಫೆಕ್ಟ್ಗಳು ಹಾಕಬೇಕು, ಟ್ರಾನ್ಸಾಕ್ಷನ್ಗಳು ಹಾಕಬೇಕು, ಟ್ರೆಂಡಿಂಗ್ ಮ್ಯೂಸಿಕ್ ಯಾವುದು, ಅದು ಇದು ಮಣ್ಣು ಮಸಿ ಎಲ್ಲ ಹುಡುಕಿ ಹಾಕಿದ್ಮೇಲೆ ಆ ವಿಡಿಯೋ ಓಡಲಿಲ್ಲ ಅಂತಂದರೆ ಎಲ್ಲೋ ಇದು ವಿಡಿಯೋ ಓಡಲಿಲ್ಲಲ್ಲಪ್ಪ ಅನ್ನೋ ಒಂದು ಸಣ್ಣ ದುಃಖ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲದೆ ಆ ಒಂದು ಭರ್ಜರಿ ಸಿನಿಮಾ ಮಾಡಿ ಜನ ಅಷ್ಟರ ಮಟ್ಟಿಗೆ ಅದು ರೀಚ್ ಆಗಲಿಲ್ಲ, ಜನರ ಒಂದು ಮೆಚ್ಚುಗೆನ ಪಾತ್ರ ಆಗಲಿಲ್ಲ ಅಂತಕ್ಕಂಥ ನೋವಿದೆ ಅಲ್ಲ, ಅದು ಭಾಳಷ್ಟು ಕಾಡುವಂಥದ್ದು. ಆದರೆ ಈಗ ಜನ ಅದಕ್ಕೆ ಮತ್ತೆ ಜೀವ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ವಿಚಾರ. ಆ ಒಂದು ಸಮಯದಲ್ಲಿ ಆ ಸಿನಿಮಾವನ್ನು ಮಾಡಿ ರವಿ ಸರ್ ಸೋಲಿಲ್ಲ. ಆ ಸಿನಿಮಾದಲ್ಲಿ ಆವತ್ತಿನ ದಿವಸ ಸಾವಿರಾರು ಜನ ಏನು ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ, ಅವರು ಕೂಡ ಸೋತಿದ್ದಾರೆ. ಆ ಸಿನಿಮಾದಲ್ಲಿ ನೋಡ್ಬೋದು, ಸಾಂಗ್ಗಳಲ್ಲಿ ಇಡೀ ಸಿನಿಮಾನೇ ಮಕ್ಕಳನ್ನು ತಗೊಂಡು ಮಾಡಿರುವಂಥದ್ದು. ಆ ಒಂದು ಮಕ್ಕಳ ಸೋಲು, ಅವರುಗಳನ್ನು ನಂಬಿ ಸಿನಿಮಾ ಮಾಡೋದಕ್ಕೆ, ಸಿನಿಮಾ ಏನೋ ಒಂದು ರವಿಚಂದ್ರನ್ ಸರ್ ಮಾಡ್ತಾರೆ, ರವಿಚಂದ್ರನ್ ಸರ್ ಈಶ್ವರಿ ಪ್ರೊಡಕ್ಷನ್ ಮಾಡುತ್ತೆ ಅಂತ ಅವರನ್ನು ನಂಬಿ ಆ ಪೇರೆಂಟ್ಸ್ ಒಪ್ಪಿ ಶೂಟಿಂಗ್ಗೆ ಕಳಿಸಿರುವಂಥ ಪೇರೆಂಟ್ಸ್ಗಳ ಒಂದು ಏನು ನಂಬಿಕೆ ಇತ್ತು, ಅದರ ಸೋಲು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರವಿ ಸರ್ ಆ ಸಿನಿಮಾ ಗೆದ್ದಿದ್ರೆ, ಅವರು ಅಂದ್ಕೊಂಡಂಥ ಯಶಸ್ಸು ಕಂಡಿದ್ದರೆ, ಅಲ್ಲಿ ಬಂದಿರುವಂಥ ಎಷ್ಟೋ ಒಂದು ಸ್ಟೂಡೆಂಟ್ಗಳಲ್ಲಿ ಇನ್ನೊಬ್ಬ ರವಿ ಸರ್ನ ಚಿತ್ರರಂಗ ನೋಡ್ತಿತ್ತೇನೋ. ಮತ್ತೆ ಆ ಸಿನಿಮಾ ರಿಲೀಸ್ ಆಗಬೇಕಂತ ಭಾಳಷ್ಟು ಚರ್ಚೆ ನಡೀತಾ ಇದೆ. ರಿಲೀಸ್ ಆದರೆ ತುಂಬ ಖುಷಿ ಪಡುವಂಥ ವಿಚಾರ. ಕೇವಲ ಅದು ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಇಡೀ ರಾಜ್ಯದ ತುಂಬ ಅದು ರಿಲೀಸ್ ಆಗಬೇಕು. ಆದರೆ ಕೆಲವೊಂದು ಸರಿ ಆಗಲ್ಲ, ಆದರೂ ಪರವಾಗಿಲ್ಲ. ಎಲ್ಲಿ ನಾವು ಆ ಸಿನಿಮಾ ರಿಲೀಸ್ ಆಗಿರುತ್ತೆ ಆ ಥಿಯೇಟ್ರ್ಗಳಲ್ಲಿ ಕನಿಷ್ಠ ಒಂದು ಟಿಕೆಟ್ ಆದರೂ ನಾವು ರವಿ ಸರ್ಗೆ ಬುಕ್ ಮಾಡೋದ್ರ ಮುಖಾಂತರ ಆ ಸಿನಿಮಾವನ್ನು ಯಶಸ್ವಿಗೊಳಿಸಬೇಕು. ಕೇವಲ ಇದು ಒಂದು ಸಿನಿಮಾದ ಮಾತ್ರವಲ್ಲ, ಸಿನಿಮಾಕ್ಕೂ ಮೀರಿ ಒಂದು ಮಾತಿದೆ. ಏನಂತಂದರೆ, ಮನುಷ್ಯ ಯಾವುದೇ ಒಂದು ಕೆಲಸ ಮಾಡಿದಾಗ ಒಂದು ಗೆಲುವು ಅನ್ನೋದು ತಕ್ಷಣ ಸಿಗುವಂಥದ್ದಲ್ಲ. ಅದರ ಒಂದು ಪ್ರಯತ್ನ ಏನಿರುತ್ತೆ, ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಗೆಲುವು ಒಂದಲ್ಲ ಒಂದಿನ ಸಿಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಗೆದ್ದರೆ ಆ ನಂಬಿಕೆ ಉಂಟಾಗುತ್ತೆ. ಇನ್ನೊಂದು, ಯಾವ ಒಂದು ಕ್ಷೇತ್ರದಲ್ಲಿ ನಾವು ಕಳ್ಕೊಂಡಿರ್ತೀವಿ ಆ ಒಂದು ಕ್ಷೇತ್ರದಲ್ಲೇ ನಮ್ಮ ಯಶಸ್ಸು ಇರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ಹಾಗಾಗಿ ಈ ಸಿನಿಮಾ ಒಳ್ಳೆಯದಾಗಲಿ, ರಿಲೀಸ್ ಆಗಲಿ, ನಾವು ನೋಡುವಂಥರಾಗಲಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೆಂಬುದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.